ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಬ್ಲಾಗ್ಸ್. ಹೇಗಿದ್ದೀರಾ? ಇವತ್ತು ಯಾವಾರಿದೆ? ಇವತ್ತು ವೆನಸ್ಡೇ ಇದೆ ನೋಡಿ. ನನಗೆ ಇವಾಗ ಡೇಸ್ ಕೂಡ ನೆನಪಿರೋದಿಲ್ಲ. ಎಸ್, ಹಾಗಾಗಿದೆ. ಸಾನ್ವಿ ಡಿಸ್ಚಾರ್ಜ್ ಆದಮೇಲೆ ತುಂಬಾನೇ ಕನ್ಸಿಸ್ಟೆನ್ಸಿ ತುಂಬ ಹಾಳಾಗಿಬಿಟ್ಟಿತ್ತು ಚಾನಲ್ದು. ಸೊ ಹೀಗಾಗಿ 2-3 ಡೇಸಿಂದ ತುಂಬ ಶೂಟ್ ಕಂಟೆಂಟ್ ಕ್ರಿಯೇಟ್ ಮಾಡಿ ಈ ಥರ ತುಂಬ ಥಿಂಕಿಂಗ್ ಮತ್ತು ತುಂಬ ಡಿಸ್ಕಷನ್ ನಡೆದಿದೆ ನಾನು ಮತ್ತು ನನ್ನ ಹಸ್ಬೆಂಡ್ ನಡು. ಹೀಗಾಗಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು ನನಗೆ ಇವತ್ತು ಯಾವ ಡೇ ಇದೆ ಅಂತ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹಿಂದೆ ಬ್ಯಾಕ್ಗ್ರೌಂಡ್ ಸ್ಟುಡಿಯೋ ಥರ ಕಾಣ್ತಾ ಇದೆ. ಎಸ್, ಈಗ ಜಸ್ಟ್ ನಾನು ಲೇಡೀಸ್ ಕ್ಲಬ್ ಚಾನೆಲ್ಗೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಆ ವಿಡಿಯೋಗೆ ನಾನು ಇನ್ನೂವರೆಗೆ ಇಂಟ್ರೋ ಮಾಡಿರಲಿಲ್ಲ, ಹೀಗಾಗಿ ಜಸ್ಟ್ ನಾನು ಅದು ಇಂಟ್ರೋ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಲಾಸ್ಟ್ ಬ್ಲಾಗ್ನಲ್ಲಿ ನಾನು ಆಲ್ರೆಡಿ ಕ್ಲಿಯರ್ ಮಾಡಿದ್ದೀನಿ ನಾನು ಉತ್ತರ ಕರ್ನಾಟಕದವಳು ಅಂತ. ಸೊ ಹೀಗಾಗಿ ನಾನು ಇವಾಗ ಜಾಸ್ತಿ ಕಾನ್ಶಿಯಸ್ಲಿ ಸುಪೀರಿಯರ್ ಆಗಿ ಮಾತಾಡಲಿಕ್ಕೆ ಟ್ರೈ ಮಾಡ್ತಾ ಇಲ್ಲ. ಸೊ ನೀವಾಗೆ ನನ್ನ ಟೋನನ್ನು, ನನ್ನ ಲ್ಯಾಂಗ್ವೇಜನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ ಅಂತ ಅನ್ಕೋತಾ ಇದ್ದೀನಿ. ಈಗ ನೋಡಿ ಯಾವ ಥರ ಚೆನ್ನಾಗಿ ಸ್ಟುಡಿಯೋ ಥರ ಕಾಣ್ತಾ ಇದೆ. ಬಟ್ ಇದು ಮೇನ್ ಹಾಲ್ ಇದೆ. ಈಗ ನೋಡಿದರೆ ನೋಡಿ ಎಲ್ಲ ಹೇಗೆ ಮೇಸಿ ಆಗಿದೆ. ನನ್ನ ಮಗಳು ಆಟ ಆಡಿ ಎಲ್ಲ ಆಕಿ ಆಕಿ ಪ್ಲೇಸ್ ಎಲ್ಲ ಹಾಗೆ ಇಟ್ಕೊಂಡು ಹೊರಗೆ ಹೋಗಿದ್ದಾಳೆ. ಇವಾಗ ಇದು ಎಲ್ಲ ನಂದು ಸ್ಟಿಚಿಂಗ್ ಮಟೀರಿಯಲ್ ಇದೆ. ಈ ಸೈಡ್ ನಮ್ಮ ಟಿವಿ ಫರ್ನಿಚರ್ ಇದೆ. ಮತ್ತು ಅಲ್ಲಿ ನನ್ನ ಹಸ್ಬೆಂಡ್ ಈಗ ಲೇಡೀಸ್ ಕ್ಲಬ್ ಚಾನಲ್ಗೆ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಎಸ್, ಆಲ್ರೆಡಿ ನಾನು ಲಾಸ್ಟ್ ವ್ಲಾಗ್ನಲ್ಲಿ ಕೂಡ ಹೇಳಿದ್ದೀನಿ. 2 ಚಾನಲನ್ನು ನಾನು ಒಬ್ಬಳು ಮೇಂಟೈನ್ ಮಾಡೋದು, ಮ್ಯಾನೇಜ್ ಮಾಡೋದು ಮತ್ತು ಡೈಲಿ ಕನ್ಸಿಸ್ಟೆನ್ಸ್ಲಿ ವಿಡಿಯೋ ಶೂಟ್ ಮಾಡಿ, ಕಂಟೆಂಟ್ ಕ್ರಿಯೇಟ್ ಮಾಡಿ, ಎಡಿಟ್ ಮಾಡಿ, ಅಪ್ಲೋಡ್ ಮಾಡಿ, ನೋಟಿಫಿಕೇಶನ್ ಕೊಡೋದು ಪಾಸಿಬಲೇ ಇಲ್ಲ. ಬಿಕಾಸ್ ನಾನು ಒಬ್ಬ ಟಿಪಿಕಲ್ ಹೌಸ್ ವೈಫ್ ಇದ್ದೀನಿ ಆ್ಯಕ್ಚುಲಿ. ಬಿಕಾಸ್ ನನ್ನ ಫ್ಯಾಮಿಲಿನಲ್ಲಿ ಅತ್ತೆ ಇದ್ದಾರೆ, ಮಾವು ಇದ್ದಾರೆ, ಮೈದ್ನು ಇದ್ದಾರೆ, ನನಗೆ ಮಗಳಿದ್ದಾಳೆ. ಸೊ ಎಲ್ಲ ಫ್ಯಾಮಿಲಿನ ನೋಡಿಕೊಂಡು ಇದು ಇನ್ಪ್ರಾಕ್ಟಿಕಲಿ ನನಗೆ ಪಾಸಿಬಲ್ ಇಲ್ಲ. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡಿ 2 ಚಾನಲನ್ನು ನಡೆಸ್ತೀವಿ. ನಾನು ಕಂಟೆಂಟನ್ನು ಶೂಟ್ ಮಾಡ್ತೀನಿ ಮತ್ತು ಅದನ್ನು ಎಡಿಟ್ ಅಪ್ಲೋಡ್ ಮಾಡೋದು ರಿಲೇಟೆಡ್ ಎಲ್ಲ ಟೆಕ್ನಾಲಜಿಕಲ್ ಏನೂ ಇರಲಿ ಅದು ಎಲ್ಲ ನನ್ನ ಹಸ್ಬೆಂಡ್ ನೋಡ್ತಾರೆ. ಇವಾಗ ತುಂಬ ದಿನ ಆಯಿತು ನಾನು ಹಾಸ್ಪಿಟಲ್ನಲ್ಲಿ ಇದ್ದೆ ಸಾನ್ವಿ ಜೊತೆ. ಸೊ ಮತ್ತೆ ಮನೆಯಲ್ಲಿ ಅತ್ತೆ ಒಬ್ಬರೇ ಆಗಿದ್ರು. ನಾವು ಇಬ್ರು ಕೂಡಿ ಅಡಿಗೆ ಮನೆ ಇರಲಿ, ಮನೆ ಕೆಲಸ ಆಗಲಿ ಎಲ್ಲಾನು ಇಬ್ರು ಕೂಡಿ ಹ್ಯಾಂಡಲ್ ಮಾಡ್ತೀವಿ. ಬಟ್ ಅವರು ಕೂಡ ಒಬ್ಬರೇ ಆಗಿದ್ರು. ಸೊ ಕಿಚನ್ ತುಂಬ ಸ್ವಲ್ಪ ಇದು ಆಗಿತ್ತು. ಸೊ ಇವತ್ತು ಕಂಪ್ಲೀಟ್ ಆಗಿ ಮಾರ್ನಿಂಗ್ ನಾನು ಎಲ್ಲಾನು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ. ಇವಾಗ ನಾನು ನನ್ನ ಅಡುಗೆ ಮನೆನ ಹೇಗೆ ಕ್ಲೀನ್ ಮಾಡ್ತೀನಿ, ಬೇಸಿನನ್ನು ಹೇಗೆ ಕ್ಲೀನ್ ಇರ್ತೀನಿ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ ಡೀಟೇಲ್ನಲ್ಲಿ ತೋರಿಸ್ತೀನಿ. ಬಿಕಾಸ್ ಆಲ್ರೆಡಿ ನಾನು ಲಾಸ್ಟ್ ವ್ಲಾಗ್ನಲ್ಲಿ ಮೆನ್ಷನ್ ಮಾಡಿದ್ದೆ. ನನ್ನ ಮೈದ್ನ ಬ್ರದರ್ ಇನ್ ಲಾ ಅವ್ರದ್ದು ಬೆಲ್ಗಮ್ನಲ್ಲಿ ಶಾಪ್ ಇದೆ. ಅವರು ಮಾರ್ನಿಂಗ್ ಟಿಫಿನ್ ತೊಗೊಂಡು ಹೋಗ್ತಾರೆ. ಸೊ ಮಾರ್ನಿಂಗ್ ನನಗೆ ಶೂಟ್ ಮಾಡೋಕ್ಕೆ ಅಷ್ಟೊಂದು ಪಾಸಿಬಲ್ ಆಗೋದಿಲ್ಲ. ಬಿಕಾಸ್ ತುಂಬ ಬಿಸಿ ರೂಟೀನ್ ಇರುತ್ತೆ ಮಾರ್ನಿಂಗ್ನಲ್ಲಿ. ಆದರೂ ನಾನು ಟ್ರೈ ಮಾಡ್ತೀನಿ, ಬ್ಯಾಕ್ ವಾಯ್ಸ್ ಕೊಟ್ಟು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಈಗ ನಾನು ಇವತ್ತಿನ ಲೇಡೀಸ್ ಕ್ಲಬ್ ಮತ್ತು ಶ್ರೀದೇವಿ ಬ್ಲಾಗ್ಸ್ ಅಂತೂ ಆಲ್ರೆಡಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ನಾನು ಡೈಲಿ ಬ್ಲಾಗ್ಸ್ ಮಾಡಬೇಕು ಅಂತ ತುಂಬ ದಿನದಿಂದ ಜಸ್ಟ್ ಥಿಂಕಿಂಗ್ ಮಾಡ್ತಾ ಇದ್ದೆ. ಮತ್ತು ಕಮೆಂಟ್ ಕೂಡ ಬರ್ತಾ ಇತ್ತು ಡೈಲಿ ಬ್ಲಾಗ್ ಮಾಡಿ ಅಂತ. ಬಟ್ ಅದು ಪಾಸಿಬಲ್ ಆಗ್ತಾ ಇರಲಿಲ್ಲ. ಬಟ್ ಇವತ್ತಿಂದ ನಾನು ಟ್ರೈ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಐ ಡೋಂಟ್ ನೋ ಇದು ಎಲ್ಲಿವರೆಗೆ ಕನ್ಸಿಸ್ಟೆಂಟ್ಲಿ ಹೋಗುತ್ತೆ ಅಂತ. ಬಟ್ ಸ್ಟಿಲ್ ನೋಡೋಣ. ಇವತ್ತಿನ ಬ್ಲಾಗ್ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ. ನಾಳೆ ಏನಾಗುತ್ತೆ ಅದು ನಾಳೆ ನೋಡೋಣ. ಮತ್ತು ಈಗ ನೆಕ್ಸ್ಟ್ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು. ಬಿಕಾಸ್ ಈಗ ಅಡುಗೆ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ ಮತ್ತು ಈಗ ಫ್ರೀ ಟೈಮ್ ಇದೆ. ಸಾನು ಬ್ರೇಕ್ಫಾಸ್ಟ್ ಕೂಡ ಆಗಿದೆ. ಇವಾಗ ಅವಳು ಸ್ವಲ್ಪ ಹೊರಗಡೆ ಹೋಗಿದ್ದಾಳೆ. ಸೊ ಅಲ್ಲಿವರೆಗೆ ನೋಡೋಣ. ಒಂದು ಸ್ವಲ್ಪ ಏನು ಕಂಟೆಂಟ್ ಕ್ರಿಯೇಟ್ ಮಾಡಿ ಚಾನಲ್ ಕೆಲಸ ಮಾಡ್ಕೋತೀನಿ. ಆಮೇಲೆ ಮತ್ತೆ ಒಂದು ಸ್ವಲ್ಪ ಚಪಾತಿ ಮಾಡಬೇಕು ನನಗೆ. ಅದು ಆದಮೇಲೆ ಲಂಚ್ ಮತ್ತೆ ನಮ್ಮದು ಡೈಲಿ ಫ್ಯಾಮಿಲಿ ರುಟೀನ್ ಅಂತ ನಡೀತಾ ಇರುತ್ತೆ. ಯಾರು ನನಗೆ ಕೇಳ್ತಾ ಇದ್ರು ಹೌಸ್ ವೈಫ್ಸ್ಗೆ ಮೇಕಪ್ ತೋರಿಸಿ ಅಂತ. ಈಗ ನಾನು ಮಾಡುವ ಬೇಸಿಕ್ ಮೇಕಪ್ ಅಂತ ಆಲ್ರೆಡಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಅದೇ ಮೇಕಪ್ ನೀವು ಆ್ಯಸ್ ಅ ಹೌಸ್ ವೈಫ್ ಇದ್ರೆ ನೀವು ಮಾಡ್ಬೋದು. ಬಿಕಾಸ್ ಹೌಸ್ ವೈಫ್ ಹತ್ರ ಕಂಪ್ಲೀಟ್ ಮೇಕಪ್ ಮಾಡಲಿಕ್ಕೆ ಅಷ್ಟೊಂದು ಟೈಮ್ ಇರೋದಿಲ್ಲ. ಮತ್ತು ನಾನು ತೋರಿಸಿದ್ದ ಬೇಸಿಕ್ ಮೇಕಪ್ನಲ್ಲಿ ನೀವು ತುಂಬ ಚೆನ್ನಾಗಿ ಕಾಣ್ಬೋದು, ತುಂಬ ಗ್ಲೋ ಬರ್ಬೋದು. ಈಗ ನೀವು ನನ್ನ ಸ್ಕಿನ್ ಕೂಡ ನೋಡಬಹುದು ಎಷ್ಟು ಗ್ಲೋ ಅನ್ನಿಸ್ತಾ ಇದೆ. ಮತ್ತು ನಾನು ಯಾವುದೇ ಹೆಚ್ಚಾಗಿ ಪ್ರಾಡಕ್ಟ್ಸನ್ನು ಅಪ್ಲೈ ಮಾಡಿಲ್ಲ. ನಾನು
ಜಸ್ಟ್ ಒಲಿವಿಯಾ ಪ್ಯಾನ್ ಕೇಕ್ ಮತ್ತು ಈ ಮ್ಯಾಟ್ ಲಿಪ್ಸ್ಟಿಕ್ ಮತ್ತು ಐಲೈನರ್ ಮತ್ತು ಕಾಜಲ್ ಅಷ್ಟೇ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಇದಕ್ಕೆ ತುಂಬ ಕಡಿಮೆ ಸಮಯ ಕೂಡ ಬೇಕಾಗುತ್ತೆ. ಆಯಿತು, ಈಗ ನಡೀರಿ, ನಾನು ಒಂದು ಸ್ವಲ್ಪ ಚಾನಲ್ ಕೆಲಸನ ಕಂಪ್ಲೀಟ್ ಮಾಡ್ಕೊತೀನಿ, ಆಮೇಲೆ ನಿಮಗೆ ಮತ್ತೆ ಸಿಗ್ತೀನಿ. ನಾನು ಮಾರ್ನಿಂಗ್ ಹೇಳಿದ್ದ ಪ್ರಕಾರ ಲೇಡೀಸ್ ಕ್ಲಬ್ ಶೂಟ್ ಕಂಪ್ಲೀಟ್ ಆಗಿದೆ, ಹಾಗೆ ಲಂಚ್ ಕೂಡ ಆಗಿದೆ. ಇವಾಗ ತುಂಬ ಜನ ನನಗೆ ಕಮೆಂಟ್ನಲ್ಲಿ ಕೇಳ್ತಾ ಇರ್ತಾರೆ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಹೇಗೆ ನಾವು ಕಂಡುಹಿಡಿಬೇಕು ಅಂತ. ಬಿಕಾಸ್ ಹೇಗೆ ಇರುತ್ತೆ ಅಂದರೆ ನಾವು ತುಂಬ ಪ್ರಾಡಕ್ಟ್ಸನ್ನು ಮಾರ್ಕೆಟ್ನಲ್ಲಿ ನೋಡ್ತೀವಿ, ಹಾಗೆ ತುಂಬ ಪ್ರಾಡಕ್ಟ್ಸ್ ರಿವ್ಯೂ ಕೂಡ ವಿಡಿಯೋನಲ್ಲಿ ನೋಡ್ತೀವಿ. ಬಟ್ ಪ್ರತಿಯೊಂದು ಪ್ರಾಡಕ್ಟ್ ನಮಗೆ ಅಪ್ಲಿಕೇಬಲ್ ಆಗ್ತೆ ಅಂತ ಇರೋದಿಲ್ಲ. ನಮ್ಮ ಸ್ಕಿನ್ ಟೈಪ್ ನೋಡಿ ಅದನ್ನು ನಮಗೆ ಅಪ್ಲಿಕೇಬಲ್ ಆಗ್ತಾ ಇದೆ ಅಥವಾ ಅಲ್ವಾ ಅನ್ನೋದು ನೋಡಿನೇ ನಾವು ಆ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು. ಬಿಕಾಸ್ ನಾವು ಅದನ್ನು ಚೆನ್ನಾಗಿ ನೋಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಆ ಪ್ರಾಡಕ್ಟಿಂದ ನಮಗೆ ಲಾಭ ಸಿಗೋದಕ್ಕಿಂತ ಹೆಚ್ಚು ನಮ್ಮ ಸ್ಕಿನ್ ಇನ್ನೊಂದು ಸ್ವಲ್ಪ ಹಾಳಾಗ್ಬಿಡುತ್ತೆ. ಸೊ ಹೀಗಾಗಿ ನಾನು ಕೆಲವೊಂದು ಪಾಯಿಂಟ್ಸನ್ನು ನಿಮಗೆ ಹೇಳ್ತಾ ಇದ್ದೀನಿ. ಅಂದರೆ ಅದನ್ನು ನೀವು ನಿಮ್ಮ ಸ್ಕಿನ್ ಮೇಲೆ ನೋಟಿಸ್ ಮಾಡಿದರೆ ನೀವು ನಿಮ್ಮ ಸ್ಕಿನ್ ಟೈಪನ್ನು ಯಾವುದು ಇದೆ ಅಂತ ನೀವು ತಿಳ್ಕೊಬೋದು. ಈಗ ಹೇಗಿರುತ್ತೆ ಅಂದರೆ ಟೀ ಝೋನ್ ಅಂದರೆ ನೋಡಿ, ಈ ಹಣಿ, ಆಮೇಲೆ ನೋಸ್ ಬಿಟ್ಟು ಈ ಎರಡು ಚಿಕ್ ಮತ್ತು ಕೆಳಗೆ ಲಿಪ್ಸ್ ಕೆಳಗಡೆ ಈ ಪಾರ್ಟ್ಸ್ಗೆ ನಾವು ಟೀ ಝೋನ್ ಅಂತ ಅಂತೀವಿ. ಆಮೇಲೆ ಟೀ ಝೋನ್ ಬಿಟ್ಟು ಉಳಿದಿದ್ದ ಪಾರ್ಟ್ ಎಲ್ಲ ಸಿ ಝೋನ್ ಅಂತ ಬರುತ್ತೆ. ಸೊ ನೀವು ಏನು ಮಾಡಬೇಕು, ಎಲ್ಲರಿಗಿಂತ ಬೆಸ್ಟ್ ಅಡ್ವೈಸ್ ಅಂದರೆ ನೀವು ನಿಮ್ಮ ಡಾಕ್ಟರನ್ನು ಕನ್ಸಲ್ಟ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಎಲ್ಲರಿಗಿಂತ ಬೆಸ್ಟ್ ಅಡ್ವೈಸ್ ಅದೇ ಇದೆ. ನೀವು ನಿಮ್ಮ ಡಾಕ್ಟರನ್ನು ಕೇಳಿ ನಿಮ್ಮ ಸ್ಕಿನ್ ಟೈಪನ್ನು ನೀವು ಯಾವುದು ಇದೆ ಅಂತ ಕಂಡು ಹಿಡಿಬಹುದು. ಇಲ್ಲ ನಿಮಗೆ ಮನೆಯಲ್ಲಿ ನಾವು ಹೇಗೆ ತಿಳ್ಕೊಬೇಕು ಅಂತ ಕ್ವಶನ್ ಇದ್ದರೆ, ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಮುಖನ ಚೆನ್ನಾಗಿ ತೊಳ್ಕೊಂಡು ಯಾವುದೇ ಆರ್ಟಿಫಿಷಿಯಲ್ ಕಂಡೀಷ್ನರ್ನಲ್ಲಿ ಮಲ್ಕೋಬೇಡಿ. ನ್ಯಾಚುರಲ್ ಏರ್ನಲ್ಲಿ ನೀವು ಮಲ್ಕೊಂಡ್ರೆ ಮಾರ್ನಿಂಗ್ ಎದ್ದ ಮೇಲೆ ಇಫ್ ನಿಮ್ಮ ಟೀ ಝೋನ್ ಆಯಿಲಿ ಅನಿಸ್ತಾ ಇದೆ ಅಂದರೆ ನಿಮ್ಗೆ ಆಯಿಲಿ ಸ್ಕಿನ್ ಇದೆ. ಮತ್ತೆ ಟೀ ಝೋನ್ ಬಿಟ್ಟು ಮೇಲಗಡೆ ಕೆಳಗಡೆ ಆಯಿಲಿ ಇದೆ, ಈ ಪಾರ್ಟ್ ಎಲ್ಲ ಡ್ರೈ ಇದೆ ಅಂದರೆ ನಿಮ್ ಡ್ರೈ ಸ್ಕಿನ್ ಇದೆ. ಮತ್ತೆ ಎಲ್ಲಿ ನಿಮ್ಗೆ ಒಂದು ಸ್ವಲ್ಪನೂ ಆಯಿಲಿ ಅನಿಸ್ತಾ ಇಲ್ಲ, ಮುಖ ಎಲ್ಲ ಡ್ರೈ ಅನಿಸ್ತಾ ಇದ್ರೆ ಸಿಂಪಲಿ ಡ್ರೈ ಸ್ಕಿನ್ ಇದೆ. ಹಾಗೆ ಮಲ್ಕೊಂಡ ಮೇಲೆ ಮಾರ್ನಿಂಗ್ ಎದ್ದ ಮೇಲೆ ಮಲ್ಕೊಳ್ಳುವಕ್ಕಿಂತ ನಿಮ್ಮ ಮುಖ ಡಲ್ ಅನಿಸ್ತಾ ಇದೆ, ಟಯರ್ಡ್ ಅನಿಸ್ತಾ ಇದ್ರೆ, ಮೊದ್ಲಿನಕ್ಕಿಂತ ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಇನ್ನೂ ಒಂದು ಸ್ವಲ್ಪ ಕಪ್ಪದಾಗಿ ಅನಿಸ್ತಾ ಇದ್ರೆ ನಿಮ್ದು ಆಯಿಲಿ ಸ್ಕಿನ್ ಇದೆ ಅಂತ ನೀವು ತಿಳ್ಕೊಬಹುದು. ಇಲ್ಲ ನಾರ್ಮಲ್ ಇದೆ, ಫ್ರೆಶ್ ಆಗಿ ಅನಿಸ್ತಾ ಇದೆ ಅಂದ್ರೆ ನಾರ್ಮಲ್ ಸ್ಕಿನ್ ಅಂತ ನೀವು ತಿಳ್ಕೊಬಹುದು. ಮತ್ತೆ ಸ್ವಲ್ಪ ಸೆನ್ಸಿಟಿವ್ ಅನಿಸ್ತಾ ಇದೆ, ರೆಡ್ ಅನಿಸ್ತಾ ಇದೆ, ಇರಿಟೇಟ್ ಆಗ್ತಾ ಇದೆ ಅಂದ್ರೆ ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್ ಅಂತ ನೀವು ತಿಳ್ಕೊಬಹುದು. ಸೊ ಈ ತರ ನೀವು ಸ್ಕಿನ್ ಟೈಪ್ ಅನ್ನ ಯಾವುದು ಇದೆ ಅದನ್ನು ತಿಳ್ಕೊಂಡು ನೀವು ಪ್ರಾಡಕ್ಟ್ಸ್ ಅನ್ನ ಅಪ್ಲಿಕೇಬಲ್ ಮಾಡಬೇಕು. ಹಾಗೆ ಹೇಗಿರುತ್ತೆ ಅಂದ್ರೆ ನೀವು ಒಂದ್ಸಲ್ತಿ ನಿಮ್ಮ ಸ್ಕಿನ್ ಟೈಪ್ ಅನ್ನ ತಿಳ್ಕೊಂಡು ಇದೇ ನನ್ನ ಸ್ಕಿನ್ ಟೈಪ್, ಲೈಫ್ ಲಾಂಗ್ ನನ್ನ ಸ್ಕಿನ್ ಇದೇ ತರ ಇರೋದು ಅಂತ ತಿಳ್ಕೊಬೇಡಿ. ಹೇಗಿರುತ್ತೆ ಅಂದ್ರೆ ಹೆಲ್ತ್ ವೈಸ್, ಏಜ್ ವೈಸ್, ಪೊಲ್ಯೂಷನ್ ವೈಸ್, ಸೀಸನ್ ವೈಸ್, ಟೆಂಪರೇಚರ್ ವೈಸ್ ಮತ್ತೆ ಈ ತರ ತುಂಬಾ ಫ್ಯಾಕ್ಟರ್ಸ್ ಇರುತ್ತೆ. ಆ ಫ್ಯಾಕ್ಟರ್ಸ್ ಇಂದ ನಮ್ಮ ಸ್ಕಿನ್ ಟೈಪ್ ಯಾವಾಗ್ಲೂ ಚೇಂಜ್ ಆಗ್ತಾ ಇರುತ್ತೆ. ಸೊ ಪ್ರತಿ ಸಲ ನೀವು ನಿಮ್ ಸ್ಕಿನ್ ಟೈಪ್ ಯಾವುದು ಇದೆ ಅದನ್ನು ತಿಳ್ಕೋಬೇಕು. ಮತ್ತೆ ಆ ತರ ನೀವು ನಿಮ್ ಸ್ಕಿನ್ ಕೇರ್ ಅನ್ನ ಮಾಡಬೇಕು. ಆ ತರ ನಿಮ್ಗೆ ಅಪ್ಲಿಕೇಬಲ್ ಆಗುವ ಪ್ರಾಡಕ್ಟ್ಸ್ ನ ಅಷ್ಟೇ ನೀವು ಚೆನ್ನಾಗಿ ಅಪ್ಲಿಕೇಬಲ್ ಮಾಡಬೇಕು. ಅಂದ್ರೆ ನಿಮ್ಗೆ ಆ ಪ್ರಾಡಕ್ಟ್ಸ್ ದಿಂದ ಲಾಭ ಸಿಗಬಹುದು. ಇಲ್ಲ ನಿಮ್ ಸ್ಕಿನ್ ಟೈಪ್ಗೆ ಆ ಪ್ರಾಡಕ್ಟ್ ಸೂಟೇಬಲ್ ಇರಲಿಲ್ಲ ಆದ್ರೆ ಅದು ನಿಮ್ ಸ್ಕಿನ್ಗೆ ಯಾವುದೇ ತರ ಲಾಭ ಕೊಡೋದಿಲ್ಲ. ಇಲ್ಲ ನಿಮ್ಗೆ ಅದು ಸೂಟ್ ಆಗ್ಲಿಲ್ಲ ಆದ್ರೆ ನಿಮ್ ಸ್ಕಿನ್ ಅನ್ನ ಅದು ಇನ್ನಷ್ಟು ಹಾಳು ಮಾಡಬಹುದು. ಸೊ ನಾನು ಹೇಳಿದ್ದ ಪಾಯಿಂಟ್ಸ್ ಪ್ರಕಾರ ನೀವು ಚೆಕ್ ಮಾಡಿ ನಿಮ್ ಸ್ಕಿನ್ ಟೈಪ್ ಯಾವುದು ಇದೆ ಅದನ್ನು ನೋಡಿನೇ ನೀವು ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿ. ಸೊ ಈ ಸಿಂಪಲ್ ಟ್ರಿಕ್ ಅನ್ನ ನೀವು ಯೂಸ್ ಮಾಡಿ ನೋಡಿ, ಮತ್ತೆ ನಿಮ್ ಯಾವ ರಿಸಲ್ಟ್ ಬಂತು, ನಿಮ್ ಸ್ಕಿನ್ ಟೈಪ್ ಯಾವುದು ಇದೆ ಅದನ್ನು ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ಬರೆದು ತಿಳಿಸಿ.
ಆಮೇಲೆ ನನಗೆ ನಿನ್ನೆ ಮ್ಯಾಟ್ ಲಿಪ್ಸ್ಟಿಕ್ ರಿವ್ಯೂ ವಿಡಿಯೋ ಆದ ಮೇಲೆ ಕೆಲವೊಂದು ಜನ ಕೇಳ್ತಾ ಇದ್ರು. ನಾನು ಅದರಲ್ಲಿ ಒಂದು ಪಾಯಿಂಟ್ ಹೇಳಿದ್ನಿ, ಅಂದರೆ ಇದು ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಇದೆ. ಒಮ್ಮೆ ನೀವು ಮಾರ್ನಿಂಗ್ ಅದನ್ನ ಅಪ್ಲಿಕೇಬಲ್ ಮಾಡಿದರೆ ಸಂಜೆವರೆಗೂ ಅದು ಹಾಗೆ ಉಳಿಯುತ್ತೆ ಅಂತ. ಈಗ ನೀವು ಪ್ರಾಕ್ಟಿಕಲಿ ನೋಡ್ಬೋದು, ಮಾರ್ನಿಂಗ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೇಕಪ್ಪನ್ನು ಮಾಡ್ಕೊಂಡಿದ್ದೆ. ಸೊ ಆವಾಗಿಂದ ಇನ್ನೂವರೆಗೆ ನನ್ನ ಲಿಪ್ಸ್ಟಿಕ್ ಹಾಗೆ ಇದೆ. ನನ್ನ ಲಂಚ್ ಆಯಿತು, ನಾನು ನೀರು ಕುಡ್ದಿದ್ದೀನಿ, ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಎಲ್ಲಾನು. ಆದರೆ ಇನ್ನೂ ಒಂದು ಸರ್ತಿನೂ ನಾನು ಮತ್ತೊಮ್ಮೆ ಟಚ್ ಅಪ್ ಕೊಟ್ಟಿಲ್ಲ, ಏನು ಮಾಡಿಲ್ಲ. ಆದರೂ ನೀವು ನೋಡ್ಬೋದು ಕಲರ್ ಹಾಗೇನೆ ಇದೆ, ಪಿಂಕ್ ಅಂತ. ಸೊ ಇದನ್ನು ನಾನು ಈಗ ಕ್ಲೀನ್ಸಿಂಗ್ ಮಿಲ್ಕ್ದಿಂದ ರಿಮೂವ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಲ್ಮೋಸ್ಟ್ ಈಗ ನಾಳೆ ಅಪ್ಲೋಡ್ ಮಾಡಲಿಕ್ಕೆ ಬೇಕಾಗಿದ್ದ ವಿಡಿಯೋ ಶೂಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಹೇಗಿರುತ್ತೆ ಅಂದರೆ, ನೀವು ಯಾವುದೇ ರೀತಿ ಮೇಕಪ್ಪನ್ನು ಮಾಡಿದ್ರೂ ಕೂಡ ಅದನ್ನು ಚೆನ್ನಾಗಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ರಿಮೂವ್ ಮಾಡಬೇಕು. ಇವಾಗ ಆ್ಯಕ್ಚುಲಿ ಮಲ್ಕೊಳ್ಳೋಕೆ ತುಂಬ ಸಮಯ ಇದೆ, ಈಗ ಆಫ್ಟರ್ನೂನ್ ಆಗಿದೆ. ಬಟ್ ನಾನು ಇವಾಗ ಎಲ್ಲಿ ಹೊರಗಡೆ ಹೋಗ್ತಾ ಇಲ್ಲ. ಹಾಗೆ ಏನಾಗುತ್ತೆ, ಸಂಜೆ ಆದಮೇಲೆ ಒಂದು ಸ್ವಲ್ಪ ನನಗೆ ಟಯರ್ಡ್ ಆಗುತ್ತೆ, ರಾತ್ರಿ ಅಂತೂ ತುಂಬಾ ಬೇಜಾರಾಗುತ್ತೆ. ಸೊ ಹೀಗಾಗಿ ನಾನು ಬೇಜಾರ ಮಾಡಿಕೊಂಡು ಕೆಲವೊಂದ್ಸಲ ಮೇಕಪ್ಪನ್ನೇ ರಿಮೂವ್ ಮಾಡೋದಿಲ್ಲ. ಸೊ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಕೂಡ ಆಗ್ಬೋದು. ಸೊ ಹೀಗಾಗಿ ನಾನು ನನ್ನ ಶೂಟ್ ಆದ ಮೇಲೆ ನಾನು ಹೊರಗಡೆ ಹೋಗೋ ಯಾವುದೇ ಪ್ಲ್ಯಾನ್ ಇಲ್ಲ ಅಂತ ಫಿಕ್ಸ್ ಆದಮೇಲೆ ಇಮಿಡಿಯೇಟ್ಲಿ ಮೇಕಪ್ಪನ್ನು ರಿಮೂವ್ ಮಾಡ್ತೀನಿ. ಅದು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ಸಂಜೆ 4 ಗಂಟೆ ಆಗಿದೆ. ನಾನು ಒಲಿವಿಯಾ ಪ್ಯಾನ್ಕೇಕನ್ನು ಅಪ್ಲೈ ಮಾಡಿದ್ದೆ. ಹಾಗೆ ನೋಡಿ, ಐಲೈನರ್ ಮತ್ತು ಕಾಜಲ್ ನಾನು ಶಾಪಿಂಗ್ ಹಾಲ್ ಮಾಡಿದ್ದೀನಿ purple.com ದಿಂದ. ಸೊ ಅದೇ ಕಾಜಲ್ ಮತ್ತು ಅದೇ ಐಲೈನರನ್ನು ನಾನು ಅಪ್ಲೈ ಮಾಡಿದ್ದೀನಿ. ನೀವು ನನ್ನ ಐಸ್ ಕೂಡ ನೋಡ್ಬೋದು, ಒಂದು ಸ್ವಲ್ಪ ಕೂಡ ಕಪ್ಪದಾಗಿ ಆಗಿಲ್ಲ. ಕಾಜಲ್ ಎಲ್ಲಿ ಒಂದು ಸ್ವಲ್ಪನೂ ಈ ರೀತಿ ಸ್ಪ್ರೆಡ್ ಆಗಿಲ್ಲ. ಹೇಗೆ ನಾನು ಹಚ್ಕೊಂಡಿದ್ದೆ ಅದೇ ರೀತಿ ಅದು ಕರೆಕ್ಟಾಗಿ ಸೆಟ್ ಆಗಿದೆ. ಸೊ ತುಂಬ ಒಳ್ಳೆ ಪ್ರಾಡಕ್ಟ್ಸ್ ಇದೆ. ನೀವು ನನ್ನ ಶಾಪಿಂಗ್ ಹಾಲ್ ವಿಡಿಯೋನ ನೋಡಿಲ್ಲ ಅಂದರೆ ಖಂಡಿತ ನೋಡಿ, ಅದರಲ್ಲಿ ನಾನು ಆ ಪ್ರಾಡಕ್ಟ್ಸನ್ನು ತೋರಿಸಿದ್ದೀನಿ. ಸೊ ಗ್ಲೋ ಕೂಡ ಹಾಗೇನೇ ಇದೆ. ಬಿಕಾಸ್ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಲಿವಿಯಾ ಪ್ಯಾನ್ಕೇಕ್ ಪ್ರಾಡಕ್ಟನ್ನು ವಿಡಿಯೋಸ್ ನೋಡಿ, ಆಮೇಲೆ ಮ್ಯಾಟ್ ಲಿಪ್ಸ್ಟಿಕ್ ವಿಡಿಯೋಸನ್ನು ನೋಡಿ, ಶಾಪಿಂಗ್ ಹಾಲ್ ವಿಡಿಯೋಸನ್ನು ನೋಡಿ ನೀವು ತುಂಬ ಜನ ನನಗೆ ತುಂಬ ಕ್ವಶನ್ಸನ್ನು ಕೇಳ್ತಾ ಇರ್ತೀರಾ. ಸೊ ಬ್ಲಾಗ್ನಲ್ಲಿ ನಾನು ಆದಷ್ಟು ಜಾಸ್ತಿ ಪ್ರಾಕ್ಟಿಕಲಿ ಅದನ್ನು ಅಪ್ಲೈ ಮಾಡಿ ನಿಮಗೆ ಆನ್ಸರ್ಸನ್ನು ಕೊಡ್ತಾ ಇರ್ತೀನಿ. ಅಂದರೆ ಪ್ರಾಕ್ಟಿಕಲಿ ತೋರಿಸಿದ್ರೆ ಅದು ಹೆಚ್ಚಾಗಿ ಈಸಿಯಾಗಿ ನಾವು ತಿಳ್ಕೊಬೋದು ಅದರ ಇಫೆಕ್ಟ್ ಆ್ಯಕ್ಚುಲಿ ಹೇಗೆ ಬರುತ್ತೆ ಅಂತ. ಈಗ ನೋಡಿ, ಒಬ್ರು ಕೇಳ್ತಾ ಇದ್ರು ಕ್ಲಿನ್ಸಿಂಗ್ ಮಿಲ್ಕ್ ಅಂದ್ರೆ ಏನು ಅಂತ ಕೂಡ ಕೇಳ್ತಾ ಇದ್ರು. ಈಗ ನೋಡಿ, ಇದು VLCC ಕ್ಲಿನ್ಸಿಂಗ್ ಮಿಲ್ಕ್ ಅಂತ ಪ್ರಾಡಕ್ಟ್ ಇದೆ. ಈಗ ನಾನು VLCC ಸ್ಯಾಂಡಲ್ ಕ್ಲಿನ್ಸಿಂಗ್ ಮಿಲ್ಕ್ ಅನ್ನ ಯೂಸ್ ಮಾಡ್ತೀನಿ. ಕ್ಲಿನ್ಸಿಂಗ್ ಮಿಲ್ಕ್ ನಲ್ಲಿ ಕೂಡ ತುಂಬಾ ಕಂಪನೀಸ್ ಇದೆ, ತುಂಬಾ ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ. ಸೊ ನೀವು ಅದರಲ್ಲಿ ಕೂಡ ನೋಡಿ ನಿಮಗೆ ಯಾವ ಕ್ಲಿನ್ಸಿಂಗ್ ಮಿಲ್ಕ್ ಇಷ್ಟ ಇದೆ ಆ ಕ್ಲಿನ್ಸಿಂಗ್ ಮಿಲ್ಕ್ ಅನ್ನ ನೀವು ಯೂಸ್ ಮಾಡಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಸ್ಕಿನ್ ತುಂಬಾ ಡೀಪ್ಲಿ ಕ್ಲೀನ್ ಆಗುತ್ತೆ, ಪೋರ್ಸ್ ಎಲ್ಲ ಚೆನ್ನಾಗಿ ಓಪನ್ ಆಗುತ್ತೆ. ಸೊ ಹೀಗಾಗಿ ನಮಗೆ ಪಿಂಪಲ್ಸ್ ಪ್ರಾಬ್ಲಮ್ ಅದು ಬರೋದಿಲ್ಲ. ಮತ್ತೆ ಮೇಕಪ್ ನಲ್ಲಿ ಎಷ್ಟಿಲ್ಲ ಆದ್ರೂ ನಾವು ಎಷ್ಟು ಯಾವುದೇ ಮೇಕಪ್ ಪ್ರಾಡಕ್ಟ್ ಇದ್ರೂ ಅದರಲ್ಲಿ ಸ್ವಲ್ಪ ಕೆಮಿಕಲ್ಸ್ ಇರುತ್ತೆ. ಸೊ ಹೀಗಾಗಿ ಅದನ್ನು ಚೆನ್ನಾಗಿ ನಾವು ರಿಮೂವ್ ಮಾಡಿದರೆ ಅದರಿಂದ ನಮಗೆ ನಮ್ಮ ಸ್ಕಿನ್ಗೆ ಯಾವುದೇ ಸೈಡ್ ಇಫೆಕ್ಟ್ ಆಗೋದಿಲ್ಲ, ನಮ್ಮ ಸ್ಕಿನ್ ಹಾಳಾಗೋದಿಲ್ಲ. ಸೊ ಈಗ ನೋಡಿ, ನಾನು ಕಾಟನನ್ನು ತೊಗೊಂಡಿದ್ದೀನಿ, ಅದರಲ್ಲಿ ಒಂದು ಸ್ವಲ್ಪ ಕ್ಲಿನ್ಸಿಂಗ್ ಮಿಲ್ಕನ್ನು ಈ ರೀತಿ ಹಾಕ್ತಾ ಇದ್ದೀನಿ. ಸೊ ಇದನ್ನು ನಿಮ್ಮ ಫೇಸ್ ಮೇಲೆ ಚೆನ್ನಾಗಿ ಅಪ್ಲೈ ಮಾಡಿ ಜಸ್ಟ್ ನೀವು ಅದನ್ನು ಚೆನ್ನಾಗಿ ಕಾಟನ್ದಿಂದಾನೇ ಒರೆಸ್ಕೋಬಹುದು. ಈಗ ನೋಡಿ, ಕಾಟನ್ ಅಲ್ಲಿ ನಿಮ್ಗೆ ನನ್ನ ಪ್ರಾಡಕ್ಟ್ ಕಾಣ್ತಾ ಇದೆ, ಕ್ರೀಮ್ ಕಲರ್. ಸೊ ಇಷ್ಟು ಮೇಕಪ್ ಅನ್ನ ನಾವು ಅಪ್ಲೈ ಮಾಡಿರ್ತೀವಿ. ಸೊ ಅದನ್ನು ನಮ್ಮ ಮೇಕಪ್ ಪರ್ಪಸ್ ಕಂಪ್ಲೀಟ್ ಆದ ಮೇಲೆ ಯಾವಾಗಲೂ ಮೇಕಪ್ ಅನ್ನ ರಿಮೂವ್ ಮಾಡಬೇಕು. ಅಂದ್ರೆ ನಿಮ್ಮ ಸ್ಕಿನ್ ಯಾವಾಗಲೂ ಫ್ರೆಶ್ ಆಗಿ ಉಳಿಯುತ್ತೆ, ಹೆಲ್ದಿ ಉಳಿಯುತ್ತೆ. ಇದು ಆದಮೇಲೆ ನಾನು ಈಗ ಲಿಪ್ಸ್ಟಿಕ್ ಅನ್ನ ರಿಮೂವ್ ಮಾಡ್ತಾ ಇದ್ದೀನಿ.
ಸೊ ಆಯಿತು ನೋಡಿ, ನಾನು ಕಂಪ್ಲೀಟ್ ಮೇಕಪ್ಪನ್ನು ರಿಮೂವ್ ಮಾಡಿದ್ದೀನಿ. ಸೊ ಈ ಥರ ನೀವು ಯಾವುದೇ ಮೇಕಪ್ಪನ್ನು ಮಾಡಿದ್ರು ಅದನ್ನು ರಿಮೂವ್ ಮಾಡಿ ಮಲ್ಕೊಳ್ಳಿ, ಅಂದರೆ ನಿಮ್ಮ ಸ್ಕಿನ್ಗೆ ಅದು ಯಾವುದೂ ಎಫೆಕ್ಟ್ ಆಗೋದಿಲ್ಲ. ಈಗ ಡಿನ್ನರ್ ಟೈಮ್ ಆಗಿದೆ. ನಾನು ದಾಲ್ ಕಿಚಡಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಆಲ್ರೆಡಿ ಇಲ್ಲಿ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ ಚಾಪ್ ಮಾಡ್ಕೊಂಡು ಇಟ್ಕೋತೀನಿ. ಹಿಂಗ್ ಯೂಸ್ ಮಾಡ್ತಾ ಇದ್ದೀನಿ, ಮ್ಯಾಜಿಕ್ ಮಸಾಲಾ ಯೂಸ್ ಮಾಡ್ತಾ ಇದ್ದೀನಿ, ಮತ್ತೆ ಬೆಳ್ಳುಳ್ಳಿನ ಈ ತರ ಸ್ಮಾಲ್ ಪೀಸ್ ನಲ್ಲಿ ಚಾಪ್ ಮಾಡಿದ್ದೀನಿ. ರೈಸ್ ನಾನು ಆಲ್ರೆಡಿ ಕುಕ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ತೊಗರಿ ಬೇಳೆ ಕೂಡ ನಾನು ಆಲ್ರೆಡಿ ಕುದಿಸ್ಕೊಂಡೆ ಇಟ್ಕೊಂಡಿದ್ದೀನಿ. ಈಗ ನಾವು ದಾಲ್ ಕಿಚಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಒಂದ್ ಸ್ವಲ್ಪ ಜಾಸ್ತಿ ತಗೋಬೇಕಾಗುತ್ತೆ ದಾಲ್ ಕಿಚಡಿ ಮಾಡುವಾಗ. ಆಮೇಲೆ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕಿದ್ಮೇಲೆ ಇಮಿಡಿಯೇಟ್ಲಿ ನಾವು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀವಿ. ಬಿಕಾಸ್ ಬೆಳ್ಳುಳ್ಳಿನ ಸ್ವಲ್ಪ ಶಲೋ ಫ್ರೈ ಮಾಡಿದ್ರೆ ಟೇಸ್ಟ್ ತುಂಬಾನೇ ಒಳ್ಳೆ ಬರುತ್ತೆ ಅದ್ರಲ್ಲಿ. ಇವಾಗ ನಂದು ಸ್ವಲ್ಪ ಜಾಸ್ತಿ ಬ್ರೌನಿಶ್ ಆಗಿದೆ, ಯಾಕಂದ್ರೆ ಸಾನ್ವಿ ಸ್ವಲ್ಪ ಅಳ್ತಾ ಇದ್ಲು ಆ ದಿನ. ಬಟ್ ನೀವು ಇಷ್ಟೊಂದು ಬ್ರೌನಿಶ್ ಮಾಡಬೇಡಿ, ಸ್ವಲ್ಪ ಶಲೋ ಫ್ರೈ ಮಾಡ್ಕೊಳ್ಳಿ. ಅದು ಆದ ಮೇಲೆ ನೀವು ಈರುಳ್ಳಿನ ಹಾಕಿ, ಈರುಳ್ಳಿ ಕೂಡ ಚೆನ್ನಾಗಿ ಮೆತ್ತಗಾಗುವವರೆಗೆ ಅದನ್ನು ಫ್ರೈ ಆಗ್ಲಿಕ್ಕೆ ಬಿಡಿ. ಅದು ಫ್ರೈ ಆದ ಮೇಲೆ ಅರಿಶಿಣ ಒಂದ್ ಸ್ವಲ್ಪ ಅರಿಶಿಣ ಹಾಕಿ, ಆಮೇಲೆ ಟೊಮೆಟೊ ಹಾಕಿ, ಈ ಎಲ್ಲಾ ಫೋಡ್ನಿನ, ಈ ಎಲ್ಲಾ ಐಟಮ್ಸ್ ಅನ್ನ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗುವವರೆಗೆ, ಸ್ವಲ್ಪ ಟೊಮೆಟೊ ಕೂಡ ಚೆನ್ನಾಗಿ ಮೆತ್ತಗಾಗ್ಬೇಕು ಅಲ್ಲಿವರೆಗೆ ಅದನ್ನು ಹಾಗೆ ಫ್ರೈ ಮಾಡಿ. ಅದು ಆದ ಮೇಲೆ ಹಿಂಗ್ ಹಾಕಿ, ಹಿಂಗ್ ಹೆಲ್ತ್ಗೆ ತುಂಬಾ ಒಳ್ಳೇದಿರುತ್ತೆ. ಮತ್ತೆ ಅದರಿಂದ ದಾಲ್ ಕಿಚಡಿನಲ್ಲಿ ಒಂದು ತುಂಬಾನೇ ಟೇಸ್ಟ್ ಬರುತ್ತೆ, ಫ್ಲೇವರ್ ತುಂಬಾ ಚೆನ್ನಾಗಿ ಆಗುತ್ತೆ. ಆಮೇಲೆ ಸ್ವಲ್ಪ ಕೆಂಪು ಖಾರ ಹಾಕಿ, ಆಮೇಲೆ ಮ್ಯಾಜಿಕ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ತೊಗರಿ ಬೇಳೆನ ಹಾಕಿ, ತೊಗರಿ ಬೇಳೆ ಚೆನ್ನಾಗಿ ಎಲ್ಲಾ ಐಟಮ್ಸ್ ನಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಅದರಲ್ಲಿ ಇರುವ ಫ್ಲೇವರ್ ಎಲ್ಲ ತೊಗರಿ ಬೇಳೆನಲ್ಲಿ ಚೆನ್ನಾಗಿ ಬರಬೇಕು. ಸೊ ಅದನ್ನು ಮೆತ್ತಗಾಗುವವರೆಗೆ ಒಂದ್ ಸ್ವಲ್ಪ ಚೆನ್ನಾಗಿ ಅದನ್ನು ಕುಕ್ ಮಾಡಿ. ಅದು ಆದ ಮೇಲೆ ನೀವು ರೈಸ್ ಅನ್ನ ಎಷ್ಟು ಕುಕ್ ಮಾಡಿದೀರಾ, ಎಷ್ಟು ದಾಲ್ ಕಿಚಡಿ ಮಾಡ್ಬೇಕಾ ಅಂತಿದ್ದೀರಾ, ಆ ಪ್ರಪೋರ್ಷನ್ ನಲ್ಲಿ ನೀರ್ ಹಾಕಿ. ಅದೊಂದ್ ಸ್ವಲ್ಪ ಪ್ರಾಕ್ಟೀಸ್ ಇಂದ ನಿಮ್ಗೆ ಪ್ರಪೋರ್ಷನ್ ಎಕ್ಸಾಕ್ಟ್ ಬರುತ್ತೆ. ಆಮೇಲೆ ಅದು ಚೆನ್ನಾಗಿ ಒಂದ್ 2 ನಿಮಿಷ ಕುಕ್ ಆದ ಮೇಲೆ ನೀವು ರೈಸ್ ಅನ್ನ ಕೈನಿಂದ ಒಡೆದು ಚೆನ್ನಾಗಿ ಪ್ರತಿ ರೈಸ್ ಅಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಡೈರೆಕ್ಟ್ಲಿ ನಾವು ಒಡೆಲ್ದೆ ಹಾಕಿದ್ರೆ ಮತ್ತೆ ಸ್ವಲ್ಪ ಸ್ವಲ್ಪ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಮತ್ತೆ ಮತ್ತೆ ಕೈದಿಂದ ರೈಸ್ ಅನ್ನ ತಗೊಂಡು ಮಿಕ್ಸ್ ಮಾಡಿ. ಈ ತರ ಮಾಡಿದ್ರೆ ಪ್ರತಿ ರೈಸ್ ಅಗಳು ಎಲ್ಲ ಚೆನ್ನಾಗಿ ಆ ತೊಗರಿ ಬೇಳೆನಲ್ಲಿ ಮಿಕ್ಸ್ ಆಗಿ ಒಂದು ಮಸ್ತ್ ಮೆತ್ತಗಾಗಿ ದಾಲ್ ಕಿಚಡಿ ರೆಡಿ ಆಗುತ್ತೆ. ಅದೇ ಹಾಗೆ ಮಾಡ್ಲಿಲ್ಲ ಅಂದ್ರೆ ಒಂಥರ ರೈಸ್ ಗಂಟ್ ಆಗ್ಬಿಡುತ್ತೆ. ಸೊ ಫ್ಲೇವರ್ ಕೂಡ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ, ಮತ್ತೆ ಅದು ತಿನ್ನುವಾಗ ಕೂಡ ಒಂದ್ ಸ್ವಲ್ಪ ತೊಂದ್ರೆ ಅನ್ಸುತ್ತೆ. ಸೊ ರೈಸ್ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ದಾಲ್ ಕಿಚಡಿ ನಾನು ಜಾಸ್ತಿಯಾಗಿ ಮನೆಯಲ್ಲಿ ಮಾಡುದು, ಬಿಕಾಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಅದು ತುಂಬಾನೇ ಇಷ್ಟ ಇದೆ. ಮತ್ತೆ ಸಂಜೆನಲ್ಲಿ ಅಷ್ಟೊಂದು ನನ್ನ ಫ್ಯಾಮಿಲಿ ಮೆಂಬರ್ಸ್ ನಲ್ಲಿ ಹಸು ಇರ್ಲಿಲ್ಲ ಆದ್ರೆ ನಾವು ಆಲ್ಮೋಸ್ಟ್ ನಾನು ದಾಲ್ ಕಿಚಡಿನೇ ಮಾಡೋದು. ಮಾಡ್ಲಿಕ್ಕೆ ತುಂಬಾನೇ ಈಸಿ ಇದೆ, ಅಷ್ಟೊಂದು ಸಮಯ ಬೇಕಾಗೋದಿಲ್ಲ, ಮತ್ತೆ ಅಷ್ಟೊಂದು ಸಾಮಗ್ರಿ ಕೂಡ ಬೇಕಾಗೋದಿಲ್ಲ. ಸೊ ಹೀಗಾಗಿ ಮಾಡ್ಲಿಕ್ಕೆ ಈಸಿ ಇದೆ, ಹೆಲ್ತ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ದಾಲ್ ಕಿಚಡಿ ಪ್ರಿಪೇರ್ ಆಗಿದೆ, ಅದ್ರ ಮೇಲೆ ನೀವು ಈ ರೀತಿ ಕವರ್ ಅನ್ನ ಮುಚ್ಚಿ ಒಂದ್ 5-10 ನಿಮಿಷವರೆಗೆ ಬಿಟ್ಟು ಬಿಡಿ, ದಾಲ್ ಕಿಚಡಿ ರೆಡಿ ಆಗುತ್ತೆ.